59 ಜನ ಪಂಚರಿದ್ದಾರೆ. ರೇಣುಕಾಸ್ವಾಮಿಯ ದೇಹದ ಮೇಲೆ 39 ಗಾಯಗಳು. ಪ್ರತಿ ಗಾಯವನ್ನು ಡಿಸ್ಕ್ರೈಬ್ ಮಾಡಲಾಗಿದೆ. ಈ ಗಾಯದ ಏಜ್ ಎಷ್ಟು ಅಂದರೆ ಯಾವುದೋ ಒಂದು ಗಾಯ ಇತ್ತಪ್ಪ ದೇಹದ ಮೇಲೆ, 4 ದಿವಸದಿಂದ ಅವನು ಎಲ್ಲೋ ಬಿದ್ದು ಗಾಯ ಮಾಡ್ಕೊಂಡಿದ್ದಾಗಿರ್ಬೋದು. ಅದನ್ನು ತಂದು ದರ್ಶನ್ ಆ್ಯಂಡ್ ಟೀಮ್ ಡಿ ಗ್ಯಾಂಗ್ ತಲೆ ಕಟ್ಟಿಬಿಟ್ರೆ ಹೆಂಗೆ? ಎವ್ರಿ ಇಂಜುರಿ ಈಸ್ ಡಿಸ್ಕ್ರೈಬ್ಡ್. ಈ ಗಾಯ ಯಾವಾಗಾಗಿದೆ, ಯಾವುದರಿಂದ ಆಗಿರುವ ಸಾಧ್ಯತೆ ಇದೆ, ಹೊಡೆದಿದ್ರೆ ಏನು ರಾಡಲ್ಲಿ ಹೊಡೆದ್ರ, ಕಟ್ಟಿಗೆಯಲ್ಲಿ ಹೊಡೆದ್ರ, ಜಾರಿ ಬಿದ್ದಿದ್ದಕ್ಕೆ ಗಾಯ ಆಗಿದೆಯಾ, ಎಲ್ಲವನ್ನೂ ಡಿಸ್ಕ್ರೈಬ್ ಮಾಡಿದ್ದಾರೆ. 9 ಫೋಟೋಗಳಿದ್ದಾವೆ ಇದರಲ್ಲಿ. ಒಂದೊಂದೇ ಫೋಟೋ ಹೇಳ್ತೀನಿ ಏನೇನಿದೆ ಅಂತ. ಒಂದು ಆಡಿಯೋ ರೆಕಾರ್ಡಿಂಗ್ ಇದೆ. 86 ದಿವಸದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 8 ಜನ ಅಧಿಕಾರಿಗಳ ಮಹಜರ್ ಮಾಡಿದ್ದಾರೆ. 56 ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ರೈಟ್ ಫ್ರಮ್ ಕಾನ್ಸ್ಟೇಬಲ್ಸ್ ಟು ACP 56 ಜನ ಟೋಟಲ್ ಇನ್ವೆಸ್ಟಿಗೇಷನ್ನಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ. 24th ACMM ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಇದರಲ್ಲಿ 17 ಜನ ಆರೋಪಿಗಳು. 14 ಜನರ ಮೇಲೆ ಮಾತ್ರ 302 ಸೆಕ್ಷನ್ ಹಾಕಿದ್ದಾರೆ. ಕೊಲೆ, ಕಿಡ್ನ್ಯಾಪ್, ಸಾಕ್ಷ್ಯನಾಶ. ಇನ್ನು 3 ಜನ ಅವರ ಮೇಲೆ ಕೊಲೆಯ ಆರೋಪವನ್ನು ಕೈಬಿಟ್ಟಿದ್ದಾರೆ. 302 ಹಾಕಿಲ್ಲ. ಅವರೇನು ಸಾಕ್ಷ್ಯನಾಶ ಮಾಡೋದು ಅಂತ, ಸಾಕ್ಷ್ಯನಾಶ ಮಾಡೋದು. ಆ ರೀತಿಯಲ್ಲಿ 3 ಜನರನ್ನ 302 ತೆಗೆದು ಆರೋಪಿ ನಂಬರ್ 15, 16, 17 ಇವರ ಮೇಲೆ ಕೊಲೆಯ ಆರೋಪ ಇಲ್ಲ, 302 ಇಲ್ಲ. ಇವರು ಯಾರು ಅಂದರೆ ದುಡ್ಡು ತಗೊಂಡು ಸರೆಂಡರ್ ಆಗೋದಕ್ಕೆ ಹೋದವರು ಇವರು. ಎಳೆಯಾಗಿ ಕಥೆ ಹೇಳ್ಕೊಂಡು ಹೋಗಿದ್ದಾರೆ ಏನೇನಾಯಿತು ಅಂತ. ಈ ವಿನಯ್, ಸ್ಟೋನಿ ಬ್ರೂಕ್ ಹೋಟೆಲಿನ ಮಾಲೀಕ, ವಿನಯ್ಗೆ ಫಸ್ಟು ಮೆಸೇಜ್ ಹೋಗುತ್ತೆ, ಕರ್ಕೊಂಬಂದಿದ್ದೀವಿ ರೇಣುಕಾಸ್ವಾಮಿನ ಅಂತ. ವಿನಯ್ ಕನ್ಫರ್ಮ್ಸ್ ಇಟ್ಟು ದರ್ಶನ್ ಸ್ಟೋನಿ ಬ್ರೂಕಿಂದ ಎದ್ದು ಸೀದಾ ಹೋಗೋದು ಪವಿತ್ರ ಗೌಡ ಮನೆಗೆ. ಆಕೆಯನ್ನು ಕರ್ಕೊಂಡು ಬರ್ತಾನೆ. ಆಕೆಗೆ ಸರ್ಪ್ರೈಸ್ ಕೊಡೋದು, ಸರ್ಪ್ರೈಸ್ ಕೊಡ್ತೀನಿ ಬಾಯಿಲ್ಲೊಂದು ಅಂತ. 15 ದಿವಸದ ಮುಂಚೆ ಮಾತುಕತೆ ಏನಿರಲಿಲ್ಲ, ಜಗಳ ಆಗಿತ್ತು, ಅದೆಲ್ಲ ಚರ್ಚೆ